ವೆಲ್ಕಮ್ ಟು ಜೆಮ್ಜಿ ಟಾಪಿಕ್. ತಲೆ ಬಚ್ಕೊಳ್ಳಿ, ಪೌಡ್ರ್ ಹಾಕ್ಕೊಳ್ಳಿ. ನನ್ನ ರಿವ್ಯೂ ಕೇಳಿ ನೀವು ಸಿನಿಮಾ ನೋಡಬೇಕಾ ನೋಡಬಾರ್ದು ಅನ್ನೋದು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಜಸ್ಟ್ ಟ್ರೈಲರಿಂದನೇ ಸಾಕಷ್ಟು ಹೈಪ್ ಕ್ರಿಯೇಟ್ ಮಾಡಿದ್ದ ಈ ಸಿನಿಮಾನ KRG ಅವರು ಸ್ವತಃ ಪ್ರೊಡ್ಯೂಸ್ ಮಾಡಿ ಅವರ ಬ್ಯಾನರಲ್ಲೇ ಈ ಸಿನಿಮಾ ಇವತ್ತು ಅಂದರೆ ಆಗಸ್ಟ್ 23ಕ್ಕೆ ಇಡೀ ರಾಜ್ಯದಂಥ ಮಿನಿಮಮ್ ಸ್ಕ್ರೀನ್ಸಲ್ಲಿ ರಿಲೀಸ್ ಆಗಿದೆ. ಈ ಸಿನಿಮಾನ ಡೈರೆಕ್ಷನ್ ಮಾಡಿರೋದು ನಮ್ಮ ಗುಲ್ಟು ಖ್ಯಾತಿಯ ಜನಾರ್ದನ್ ಚಿಕ್ಕಣ್ಣ ಅವರು. ಇದರ ರೈಟರ್ ಬಂದುಬಿಟ್ಟು ದೀಪಕ್ ವೆಂಕಟೇಶನ್ ಅಂತ. ಈ ಕತೆನ ನಮ್ಮ ಜನಾರ್ದನ್ ಚಿಕ್ಕಣ್ಣ ಅವರು ತಗೊಂಡು 40-50% ರೀರೈಟ್ ಮಾಡಿದಾರಂತೆ. ಇನ್ನು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ದ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇದರ ಒಂದು ಪಾಸಿಟಿವ್ ಸೈಡ್ ಇದೆ, ಇನ್ನೊಂದು ನೆಗೆಟಿವ್ ಸೈಡ್ ಇದೆ. ಪಾಸಿಟಿವ್ ಸೈಡ್ ಏನಪ್ಪ ಅಂದರೆ ಇದರ ಟೆಕ್ನಿಕಲಿಟೀಸ್, ಇದರ VFX, ಇದರ ಎಡಿಟಿಂಗು, ಇದರ CG ಅಂತೂ ಎಲ್ಲವೂ ಟಾಪ್ ನಾಚ್ ಲೆವೆಲಲ್ಲೇ ಇದೆ. ಆದರೆ ನೆಗೆಟಿವ್ ಸೈಡ್ ಏನಪ್ಪ ಅಂದರೆ ಇದರ ರೈಟಿಂಗ್. ಹೌದು, ಇದರ ರೈಟಿಂಗ್ ಅದು ತುಂಬಾ ವೀಕ್ ಇದೆ. ಫಸ್ಟ್ ಹಾಫು ತುಂಬಾ ಸ್ಲೋ ಆ್ಯಂಡ್ ತುಂಬಾ ವೀಕ್ ಅನಿಸೋ ಈ ಫಸ್ಟ್ ಹಾಫಲ್ಲಿ ಪ್ರೀ ಇಂಟರ್ವಲ್ಗಿಂತ ಮುಂಚೆ ಆ್ಯಕ್ಚುಲಿ ಪ್ರೀ ಇಂಟರ್ವಲಲ್ಲಿ ಸ್ಟಾರ್ಟ್ ಆಗೋ ಈ ಕತೆ ಸೆಕೆಂಡ್ ಹಾಫ್ ಸ್ಟಾರ್ಟಿಂಗಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಮೇಂಟೈನ್ ಮಾಡ್ಕೊಂಡು ಬರ್ತಾರೆ. ಹಾಗೆ ಕತೆ ಬರ್ತಾ ಬರ್ತಾ ನಿಮಗೆ ಮತ್ತೆ ಇದರ ರೈಟಿಂಗು ವೀಕ್ ಆಗಿದೆ ಅಂತ ಫೀಲ್ ಮಾಡಿಸ್ತಾ ಬರುತ್ತೆ. ಇದರ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಡಿಫ್ರೆಂಟಾಗಿ ಏನೋ ತೋರ್ಸೋಕ್ಕೆ ಹೋಗಿದ್ದಾರೆ, ಅದು ಇಲ್ಲಿ ವರ್ಕೌಟ್ ಆಗಿದೆ ಅಂತಲೂ ನಂಗೆ ಅನಿಸುತ್ತೆ. ಈ ಪ್ರೀ ಕ್ಲೈಮ್ಯಾಕ್ಸ್ ಆಗಿದ್ಮೇಲೆ ಕ್ಲೈಮ್ಯಾಕ್ಸಿಗೆ ನಾನು ವೇಟ್ ಮಾಡ್ತಿದ್ದೆ. ಕ್ಲೈಮ್ಯಾಕ್ಸ್ ವೇಟ್ ಮಾಡ್ತಿದ್ದೀನಿ, ಅಲ್ಲಿ ಟೈಟಲ್ ಕಾರ್ಡ್ಸ್ ಬಂದು ಸಿನಿಮಾನೇ ಕ್ಲೋಸ್ ಆಯಿತು. ನಂಗೆ ಗೊತ್ತಾಗಿಲ್ಲ ಇದರ ಕ್ಲೈಮ್ಯಾಕ್ಸ್ ತೋರ್ಸೋಕ್ಕೆ ಇವರು ಇನ್ನೊಂದು ಪಾರ್ಟ್ ಮಾಡ್ತಿದ್ದಾರೆ ಅಂತ. ಇನ್ನು ಟೋಟಲಾಗಿ ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇದರ ಟೆಕ್ನಿಕಲ್ ಸೈಡ್ ಅಂತೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆದರೆ ಇದರ ರೈಟಿಂಗ್ ಡಿಪಾರ್ಟ್ಮೆಂಟ್ ಅಂತೂ ತುಂಬಾ ವೀಕ್ ಇದೆ. KRG ಅವರು TVF ಜೊತೆ ಕೊಲಾಬ್ರೇಷನ್ ಆಗಿ ಮಾಡಿರೋ ಫಸ್ಟ್ ಸಿನಿಮಾನೇ ಹೀಗೆ ಬಂದಿದೆ ಅಂದರೆ ಇನ್ನು ಮಾಡಬೇಕಾಗಿರೋ 3 ಸಿನಿಮಾಗಳು ಯಾವ ಥರ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಆ 3 ಸಿನಿಮಾದಲ್ಲಿ ಪೌಡರ್ 2ನೂ ಸೇರುತ್ತೆ ಅನ್ನೋದು ನಂಗೆ ಅನಿಸ್ತಿದೆ. ಮುಂದೆ ಏನಾಗುತ್ತೆ ಅಂತ ನಾವು ಕಾದು ನೋಡೋಣ ಅಂತೆ. ಥ್ಯಾಂಕ್ ಯು.